ಸೌಂಡ್ ಕಮ್ಮಿ ಮಾಡಿ ಬಿಲ್ಡಿಂಗಿನಿಂದ ರಿಪೀಟ್ ಹೋಗಿರ್ತದೆ ನಿಮಗೆ. ಇವತ್ತು ಕೆಲವು ಕೇಳಿಸುತ್ತಲ್ವಾ, ಹೀಗೆ ಮಾತಾಡೋಣ. ಯಾಕಂದ್ರೆ ಯಾಕೋ ಹೊಡಿತಾ ಇತ್ತು ಹಿಂದಕ್ಕೆ, ಬಿಲ್ಡಿಂಗ್ ಸೌಂಡ್ ಹಿಂಗೆ ಹೊಡಿತಾ ಇದೆ. ಕಮ್ಮಿ ಮಾಡಿದ್ರೆ ಏನಿಲ್ಲ, ಕಮ್ಮಿ ಮಾಡಿದ್ರೆ ಇವತ್ತು ಮಹಾಸಭೆ 24-25 ಮಹಾಸಭೆ ಇವತ್ತು ನಾವೆಲ್ಲ ಆಗಿ ನನ್ನ ಬದುಕು ಮುಂದೆ ಇನ್ನೂ ಕೆಲವು ಇದೇ ಥರ ಕಾನೂನಿಂದ ಮುಂದೆ ಸ್ಟಾರ್ಟ್ ಮಾಡಿದ್ವಿ. ಕೆಲವು ಕೇಳ್ತಿದ್ವಿ, ಇನ್ನೂ ಮುಂದೆ ಕೇಳಿ ಮುಂದೆ ಇರ್ತದೆ. ನಾನು ಎಷ್ಟು ಪ್ರಪಂಚದಿಂದ ಬೇಗ ಹೋಗ್ತೀನಿ. ನನ್ನಲ್ಲಿರುವ ಒಂದಷ್ಟು ಸ್ಕೀಮ್ಗಳು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನಲ್ಲಿ ಆಲ್ಕರಿಯುವ ಒಂದು 3-4 ವರ್ಷಗಳಿಗೆ ಸಹಾಯ ಆಗುತ್ತೆ. ಅದಕ್ಕೊಂದು ಸಹಾಯಧನವಾಗಿ ನೀವೇನು ನಮಗೆ ಬಿಲ್ ಮಾಡ್ತೀವಿ, ಅದರಲ್ಲಿ 10% ಕೊಡ್ತೀವಿ. ಅದಾದರೆ ನಿಮಗೆ ಮ್ಯಾಟ್ಗಳು ಮತ್ತು ಕಟ್ಟಿ ಮಿಷನ್ಗಳು 2 ಟೆಂಡರ್ ಪ್ರೋಸೆಸ್ ಇದೆ. ನಾನು ಸ್ವಲ್ಪ ಹೊಸದಾಗಿ ಮೇಲೆ ನನ್ನ ಮೀಟಿಂಗಲ್ಲಿ ಅದನ್ನು ಪಾಸ್ ಮಾಡಿಕೊಂಡು ಟೆಂಡರ್ ಪ್ರೋಸೆಸ್ ಬಂದಿದೆ. ನನಗೆ ಇನ್ನೂ ಸಪ್ಲೈ ಆಗಿಲ್ಲ. ಸಪ್ಲೈ ಆದ ನಂತರ ಅದು ನಮ್ಮ ಎಲ್ಲ ಏನು ಕೆಲಸಗಳು ಸಬ್ಮಿಟ್ ಮಾಡ್ತೀವಿ. ಮತ್ತು ನಮ್ಮ ಇವತ್ತು ಇಲ್ಲಿ ವಿಚಾರವಾಗಿ ಬಂದಾಗ ನಮ್ಮ ಕೆಲವೆಡೆ ಅಧ್ಯಕ್ಷರು ಹಾಗೂ ನಿರ್ದೇಶಕರು ನಮ್ಮ ಎಂಪ್ಲಾಯೀಸ್ಗಳು ಮತ್ತು ನನ್ನ ಜೊತೆಲಿ ವಿಶ್ವಾಸದ ಬರಬೇಕಿತ್ತು. ಕಾಲಾಂತರ ಬಂದಿಲ್ಲ. ಮತ್ತು ಅದಲ್ಲದೆ ನನಗೆ ನಮ್ಮ ತಾಲೂಕಿನಲ್ಲಿ ನಮಗೆ ಎಲ್ಲ ಆಶೀರ್ವಾದ ಮಾಡಿದಂಥ ನಮ್ಮ ಶ್ರೀಲಂಕಾ ಪ್ರದೇಶಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಲಶಕ್ತಿ ಆಗ್ಬೋದು ಮತ್ತು ನಮ್ಮ ಗಣೇಶ ಆಗ್ಬೋದು, ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೆ ಮುಂದುವರಿಸಿಲ್ಲ. ಅದಾದ ನಂತರ ನಿಮಗೆ ಕೆಲವು ಮ್ಯಾಲೆ ಸಪ್ಲೈ ಆಗ್ತದೆ ಅಂದ್ಕೊಂಡಿದ್ವಿ. ಮತ್ತು ಫೀಸ್ ಪ್ರಮುಖವಾಗಿ ಸಪ್ಲೈ ಆಗ್ತದೆ ಅಂತೇಳಿ ಏನು ಆಗಿಲ್ಲ ಅಂದರೆ ಹೇಳಿ ಅದೇನು ಸಪ್ಲೈ ಆಗಿಲ್ಲ ನಾನು ಅದನ್ನು ಪರಿಶೀಲಿಸ್ತಿದ್ದೀನಿ. ಮತ್ತು ಅದಲ್ಲದೆ ನೀವು ಹಾಲು ಕರೆಯುವಂಥದ್ದು ಗುಣಮಟ್ಟದ ಹಾಲು, ನಾನು ಅವಾಗಿಂದ ಕೇಳ್ತಾ ಇದ್ದೆ ಗುಣಮಟ್ಟದ ಹಾಲು ಕೊಡಿ ಅಂತ. ನಿಮ್ಮ ಸಂಘದಲ್ಲಿ ಗುಣಮಟ್ಟದ ಹಾಲು ಸಹ ನಾವು ಕೊಡ್ತಾ ಇದ್ದೀವಿ. ಗುಣಮಟ್ಟದ ರೈಟು ಸಹ ನೀವು ತಗೊಳ್ತೇವೆ. ನಾನು ಅಲ್ಲಿ ಪರಿಶೀಲಿಸಿದೆ, ಗುಣಮಟ್ಟದ ಇದನ್ನೇ ಕೊಟ್ಟಿದ್ದೀವಿ. ಮತ್ತು ನಾವು ಏನು ವಿಷಯ ಓಡಿಸಿ ಅದರದ ಮೇಲೆ ಆನ್ಲೈನ್ ಅಂದರೆ ಮ್ಯಾನ್ಯಲ್ ಇಲ್ಲ, ಆನ್ಲೈನಲ್ಲೇ ನೀವು ನನಗೆ ಪೇಮೆಂಟ್ ಮಾಡ್ತಾಯಿದ್ರಿ. ಇದರಿಂದ ನಿಮಗೆ 5 ರೂಪಾಯಿನ ಕಾಸು ಬರೋಕ್ಕೆ ಆ ಸ್ಕೀಮಲ್ಲಿ ಬರೋಕ್ಕೆ ಅನುಕೂಲ ಆಗುತ್ತೆ. 5 ರೂಪಾಯಿನ ಕಾಸು ಮೊದಲೆಲ್ಲ ಬರೆಯಬೇಕಿತ್ತು, ಇವ್ರು ಬರೆದ ನಮ್ಮ ಸಭಾಸ್ಥರಿಗಿತ್ತು, ಅದನ್ನು ಮನ್ಮೂಲವಾಗಿ ನೇರವಾಗಿ ಇದು ಸೌಲಭ್ಯ ಪಾಸ್ಪೋರ್ಟ್ ಕೊಡೋದ್ರಿಂದ ಅದು ಸ್ವಲ್ಪ ಪಾಸ್ಪೋರ್ಟ್ ಕಾಸು ಬರ್ತದೆ. ದಯವಿಟ್ಟು ಯಾರ ಒಂದು 3-1-3-7 ಅಂತ ಬರೋದವರು ಹಸುಗಳಿಗೆ ಯಾವ ಥರ ಮೇವಾಗ್ತದೆ ಅದು ಸಹ ಅದು ಒಳ್ಳೆಯ ಕೊಡ್ತದೆ. ಅದೇನು ತಪ್ಪಾಗಿದೆ, ವಿಶ್ವಕರ್ತೆಯಲ್ಲಿ ಅಷ್ಟು ಸಂದೇಹ ಮಾಡಿಸ್ತದೆ, ಆರೋಗ್ಯ ನಮ್ಮ ಡಾಕ್ಟರ್ನ ಕರೆಕ್ಟಿಗೆ ಹೇಳ್ತಾರೆ. ಮತ್ತು ಇನ್ನೇನು ಸವಲತ್ತು ನಮ್ಮಲ್ಲಿ ಸಿಗುತ್ತೆ ಅದನ್ನು ಕೊಡ್ತೀವಿ. ನೀವೆಲ್ಲ ಚರ್ಚೆ ಮಾಡಿ ಮುಂದಿನ ಎಲ್ಲ ಬಳಿ ಹೋಗ್ತೀವಿ, ಇಂಥವ್ರಿಗೆ ಕಾಯ್ದೆ ಇರ್ತಾರೆ ಅಂತೇಳಿ ನಮಗೆಲ್ಲ ಡಾಕ್ಟ್ರು ಒಂದು ನೀವೇನು ಟೋಕನ್ ಹಾಕ್ತಿರ್ತೀವಿ, ನಿಮ್ಮ ಮನೋಭಾವನೆಗೆ ಬಂದು 60 ರೂಪಾಯಿ ಟೋಕನ್ ಹಾಕ್ತೀವಿ. ಅಲ್ಲೇ ನಿಮಗೆ ಚಿಕಿತ್ಸೆ ಕೊಡುವಂಥ ಸೂರ್ಯ ನಮ್ಮ ವ್ಯವಸ್ಥೆ ಹಾಗೆ ಪಡ್ಕೊತೀವಿ. ಅದು ಸರಿ ಬರ್ತಾ ಇಲ್ಲ, ಅದನ್ನು ಸಹ ನಮಗೆ ಇನ್ಶೂರೆನ್ಸ್ ತೆಗಿದ್ದರಿಂದ ಸ್ವಲ್ಪ ಡಿಲೇ ಆಗ್ತದೆ. ನಿಮ್ಮೆಲ್ಲ ಇನ್ಶೂರೆನ್ಸ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ, ಇನ್ಶೂರೆನ್ಸ್ ಎಲ್ಲ ಆಗಿದೆ. ದಯವಿಟ್ಟು ಎಲ್ಲರೂ ಇನ್ಶೂರೆನ್ಸ್ ಮಾಡ್ತೀವಿ. ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಯಾರಿಗೂ ಇನ್ಶೂರೆನ್ಸು ಹೊಸದಿರೋವಾಗ ನಮ್ದಾಗಿಲ್ಲ ಅಧ್ಯಕ್ಷರೇ ಹೇಳ್ರಿ ಮಾಡಿರಿ ಅಂತ ಅವ್ರು ಎದುರು ಮಾಡಿದ್ದಾರೆ. ಅವ್ರು ಹೇಳಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ. ಇನ್ಶೂರೆನ್ಸ್ ಕಂಪ್ನಿ ಆಟವಾಗಿರುತ್ತೆ ನಮ್ಮಲ್ಲಿ. ನಾವು ಕಂಪ್ನಿಗೆ ದುಡ್ಡು ಕಟ್ಬಿಡ್ತೀವಿ, ನಮ್ಮ ಮನೆಗಳಿಂದ ಅರ್ಧ ಕಟ್ತೀವಿ, ನೀವು ನಮ್ಮ ಹಸು ಮಡಿಗಳು ಅರ್ಧ ಕಟ್ತೀವಿ. ಇಬ್ಬರು ಸೇರಿ ಇನ್ಶೂರೆನ್ಸ್ ಕಟ್ಬಿಡ್ತೀವಿ. ಅವ್ರೇ ಏನು ಹಸು ಕರೆಕ್ಟಾಗಿ ಕೊಡ್ತಾರೆ. ಇಲ್ಲ ಹಸು ಈ ವಾರಕ್ಕಿಂತ ಆ ಹಸು ಹಾಕೋದು ಅಥವಾ ಹೊಲ ಬೆಲೆಗಿಂತ ನ್ಯಾಯ ಮಾಡಿರೋದು ಅಂದರೆ ಬರಲ್ಲ. ದಯವಿಟ್ಟು ಹಸು ಫೋಟೋ ಇರ್ತದೆ, ಹಸು ವಾಲದಿರ್ತದೆ, ವಾಲದ ತಕ್ಷಣ ತಿಳಿಸಿ ಆ ತಕ್ಷಣ ವಾಲೆ ಹಾಕಿದ್ರೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದು ಸಹ ಅದರಲ್ಲಿ ತಮ್ಮೂ ಸಹ ಇನ್ಶೂರೆನ್ಸ್ ಇದೆ, ನೀವು ಇನ್ಶೂರೆನ್ಸ್ ಮಾಡ್ಕೋಬೋದು. 50,000 ರೂಪಾಯಿ ನಿಮಗೆ ನಮಗೆ ಸಹಾಯವಾಗಿ ಸಿಗುತ್ತೆ. ಫ್ರೀ ಅದು ಓದಿ ಸ್ಕೀಮ್ ಅಂತ ಹೇಳ್ತೀವಿ. ಅದರಲ್ಲಿ ಯಾರು ಮಾಡಿರ್ಬೋದು ನೀವು ಇಲ್ಲ ಸರ್, ಸ್ವಲ್ಪ ಮಾಡಿದೆ ಸರ್, ಅನೌನ್ಸ್ ಮಾಡಿದೆ ಅಷ್ಟೇ. ಅದೇನು ಸ್ಕೀಮ್ ಬರ್ತದೆ, ನೀವು ಪಡ್ಕೊಂಡು ಅನೌನ್ಸ್ ಮಾತ್ರ ಮಾಡಿ ಅಂತಾರೆ. ದಯವಿಟ್ಟು ಮಾಡಿಸ್ಕೊಡಿ.
ಸೋದಕಂದ್ರೆ ಆ ಕಡೆಯವರಿಗೆ 200 ರೂಪಾಯಿ, ಏನಾದ್ರು ಹಾಲು ಕರೀತಲ್ಲ ಅಂತ ಸೇವನೆ ಕರೀತಲ್ಲ ಅವ್ರಿಗೆ 400 ರೂಪಾಯಿ, ಅವು ಸಹ ಎಲ್ಲ ಪಡ್ಕೊಬೋದು. ಒಂದೇ ಸೇರು ಇಲ್ಲರೂ ಸಿಕ್ಕುವಂಥ ಸಹಾಯಧನ ಇದೊಂದು. ನೀವು ಕರೀತಿರೋದು ಇನ್ಶೂರೆನ್ಸ್ ಮಾಡ್ಕೋಬೋದು. 50,000 ರೂಪಾಯಿ ಮರಣ ಬಂದರೆ 50,000 ರೂಪಾಯಿ ನಿಮ್ಮ ಮನ ಬಗ್ಗೆ ಬರ್ತದೆ. ಯಾರು ಚೆನ್ನಾಗಿರುತ್ತೆ ಅಂತ ಸ್ಕೀಮ್ಗಳಿವೆ.